ಆಫೀಸಲ್ಲಿ ಯಾರೂ ಇಲ್ಲ. ಇದು ಯಾರು ಇಲ್ಲಿ ಅಂತಕ್ಕಂಥ ಒಂದು ಕಚೇರಿ. ಇಲ್ಲಿ ಬೆಳಿಗ್ಗೆ ಬರ್ತಾರೆ, ಯಾವಾಗ ಬರ್ತಾರೆ ಏನೋ ಗೊತ್ತಾಗೋದಿಲ್ಲ. ಈಗ ಬಂದು ಬರಲು ಹಾಕಿದ್ದಾರೆ. ನಾವು ಜನ ಬಂದುಬಿಟ್ಟು ಈಗ ಬಂದು ಕೇಳಿದರೆ ಯಾರ ಹತ್ರ ಕೇಳಬೇಕು, ಏನು ಅಂತ ಮಾಹಿತಿ ಕೊಡೋದು ಯಾರೂ ಇಲ್ಲ. ನಮ್ಮ ಡಾಕ್ಯುಮೆಂಟ್ ಏನಾಗಿದೆ, ಈ ಸ್ಥಿತಿ ಬಂದಿದೆ. ಜಿಲ್ಲಾಧಿಕಾರಿಗಳು ಈ ಸರ್ವೆ ಇಲಾಖೆಯನ್ನು ನಿಯಂತ್ರಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದೆ. ಜಿಲ್ಲಾಧಿಕಾರಿಗಳು ಕೊಟ್ಟುಕೊಂಡ್ಬಿಟ್ಟು ಏನು ಅಂತ ಕೇಳುವ ಸೌಜನ್ಯವಾಗಿಲ್ಲ. ಇಂಥ ಇಲಾಖೆಗಳು ನಾವು ಏನು ಕೆಲಸ ಮಾಡಲಾಗ್ತದೆ. ಕೊಪ್ಪ ತಾಲೂಕಿನ ಬಹಳಷ್ಟು ಜನ ಬಡವರಿದ್ದಾರೆ, ನಿರ್ಗತಿಗಳಿದ್ದಾರೆ, ದರಿದ್ರಿದ್ದಾರೆ, ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ. ಅವ್ರ ಪರಿಸ್ಥಿತಿ ಏನು ನಮಗೆ ಆಗೋದಿಲ್ಲ. ಈ ರೀತಿ ಆಗಿಬಿಟ್ರೆ ಇದು ಭವಿಷ್ಯ ಭಾರಿ ಕಷ್ಟ ಆಗ್ತದೆ. ಈಗ ಸಂಬಂಧಪಟ್ಟ ತಿಳಿಸಿದ್ದೀವಿ. DD ಎಲ್ಲ AD ಎಲ್ಲ ಬಂದುಬಿಟ್ಟು ಈ ಸಮಸ್ಯೆ ಬಗೆಹರಿಸ್ಕೊಡದೆ ಹೋದರೆ ನಾವು ಬಿಡೋಕ್ಕಾಗೋದಿಲ್ಲ. ಎಲ್ಲರಿಗೂ ಗೊತ್ತಾಗಬೇಕು ಅಂತೇಳಿ ಈಗ ನಾವು ಬೀಗ ತಂದಿದ್ದೀವಿ. ಇವರು ಈ ರೀತಿ ಒಂದು ಬೀಗ ಹಾಕಿದ್ದಾರೆ, ನಾವು ತೆಗೆದಿರ್ತೀವಿ. ಈಗ ಹೊರಗಡೆ ಅಂತಕ್ಕಂಥ ಕಂಪ್ಯೂಟರ್ಗಳನ್ನು ಅಥವಾ ಬೆಲೆ ಬಾಳುವ ಫೈಲ್ಗಳನ್ನು ತಗೊಂಡು ಹೋದರೆ ಯಾರು ಜವಾಬ್ದಾರರು? ಹಾಗಾಗಿ ಜೋಪಾನಾಗಿ ಇರಲಿ ಅಂತೇಳಿ ನಾವು ಬೀಗ ತಂದಿದ್ದೀವಿ. ದಯವಿಟ್ಟು ಅವ್ರು ಬಂದು ಈ ಬೀಗ ತೆಗೆದು ನಾವು ತಂದಿರ್ತಕ್ಕಂಥ ಒಂದು ಬೀಗ ಹಾಕಿ ಅದನ್ನು ನಾವು ತಹಶೀಲ್ದಾರಿಗೂ ಅಥವಾ SI ಕೊಟ್ಟು ಹೋಗ್ತೀವಿ. ನಾನು ಹೋರಾಟಗಾರನಾಗಿ ಬಂದೆ ಸರ್. ಈಗ ಒಂದು ಸಾರಿಗೆ ಏನಂದರೆ ನನಗೆ ಬಂದಿದ್ವಿ, ಇವತ್ತು ಮಧ್ಯಾಹ್ನ ಬರ್ತಿದ್ವಿ, ಅಲ್ಲಿ ಕೆತ್ತು ಇರೋ ಕೆಲಸ ನಿಮ್ಮ ಕೆಲಸ ನಾವೆಲ್ಲ ಮಾಡಿಕೊಟ್ಟಿಲ್ಲ. ಅಲ್ಲ ಸರ್, ನನ್ನ ಕೆಲಸ ಸರ್ ಆಗಲಿಲ್ಲ ಅಂತೇಳಿ ಸರ್, ನಂದು ಒಪ್ಪಂದಲ್ಲ. ಈ ತಾಲೂಕಿನಲ್ಲಿ ಬೆಳಿಗ್ಗೆ ಸರ್ ಮಧ್ಯಂತರಿಗೆ ಬಂದರೆ ಈ ಥರ ಇಲ್ಲ ಸರ್, ಇಲ್ಲಿ ಕಂಪ್ಯೂಟರ್ ಎಲ್ಲ ಕರ್ಕೊಂಡು ಹೋದ. ಇಲ್ಲ ಸರ್, ಒಂದು ನಿಮಿಷ. ಅವ್ರಿಗೆ ಕೇಸ್ ಕೊಟ್ಟು ಕೃಷ್ಣಮೂರ್ತಿ ಅವ್ರಿಗೆ ಲೋ BP ಇದಕ್ಕಾಗಿ ಬರೋರು ಸರ್. ಇದು ನೋಡಿ, ಯಾರು ಲೋ BP ಆಗಿದೆ ನಿಮ್ಮ ಥರ ಆದರೆ ನೀವು ನಿಮ್ಮ ಕ್ರಮ ಸರ್. ನಾಳೆಯಿಂದ ಹೇಳ್ತೀನಿ. ಓಕೆ ಸರ್. ಇಲ್ಲಿ ಒಬ್ಬ ಕೂತಿರ್ಬೇಕು ಸರ್. ಯಾರು ಫೈಲ್ ಆಗಲ್ಲ, ಒಂದು ನೀವು ಯಾರು ಬರ್ತೀರಿ ಏನೋ ಬೋರ್ಡ್ ಹಾಕ್ಬೇಕು. ಓಕೆ ಸರ್. ಈ ಕೆಲಸ ಸಾರ್ವಜನಿಕ ಕೆಲಸ ದೇವರಿಗೆ ಪ್ರಾಮಾಣಿಕ ಮಾಡಿಸೋದು. ಬಾಸ್ ನಿಮ್ಮದು ನಾನೇ ಫೋನ್ ಮಾಡಿ ಕರ್ಸ್ಕೊಂಡು ಕೊಡಿ ಸರ್ ಅಂತ ನಾನೇ ಅಂತಲ್ಲ ಸರ್, ನನ್ನ ಬಂದಲ್ಲ ಎಲ್ಲರಿಗೂ ಭಾಳ ಜನ ಇದು ಮಾಡ್ತಾರೆ. ಆಯ್ತು, ಓಕೆ ಸರ್. ಸರಿ, ಏನು ತಪ್ಪಾಯ್ತು ಸರ್, ಮಾಡ್ಕೊಡ್ತೀನಿ. ಆ ಬೀಗ ತೆಗೀರಿ. ನಾನು 100 ರೂಪಾಯಿ ಕೊಟ್ಟು ಬೀಗ ತಂದಿದ್ದೀನಿ. ಈ ಬೀಗ ಹಾಕೋದು ಬೀಗ ಹಾಕಿದ್ದೀನಿ. ಯಾಕೆ ಸರ್? ಯಾಕಂತ ಯಾರು ಕಂಪ್ಯೂಟರ್ ಡಾಕ್ಯುಮೆಂಟ್ ಕದ್ಕೊಂಡ್ಬಿಟ್ರೆ ಕಷ್ಟ ಆಗ್ತದೆ ಸರ್. ಇಟ್ಕೊಳ್ಳಿ, ತಮ್ಮ ಒಂದು ಕೆಲಸ ಇರಲಿ ಸರ್, ತಗೊಳ್ಳಿ. ಇರಲಿ ನವೀನವರೇ ಸರ್. ಒಂದು ಮೊನ್ನೆ ಇವ್ರದ್ದು ಒಂದು ಫೈಲ್ ಇರಲಿಲ್ಲ, ನಾನೇ ಕರೆಸಿ ಅಂತ ತೋರಿಸ್ಕೊಂಡು ಮಾಡ್ತಾ ಇದ್ದೀನಿ. ಇವತ್ತು ಅದನ್ನ ತಂದ್ಕೊಟ್ಟಿದ್ದೀರಲ್ಲ, ಇವತ್ತು ಮಧ್ಯಾಹ್ನ ಆಗಲ್ಲ ಕೊಟ್ಟಿದ್ದೀನಿ. ಇವತ್ತು ಎಷ್ಟು ದಿನ ಬೇಕಾಗುತ್ತೆ ಶೃಂಗೇರಿಗೆ 3 ಸರ್. ನಾನು ನಿಮ್ಮ ಇದಕ್ಕಲ್ಲ, ಇಲ್ಲಿ ಕೊಪ್ಪಕ್ಕೆ ಸ್ಟಾಫ್ ಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮ್ಮ ಹತ್ರ ಕೇಳ್ತಿದ್ದೀನಿ. ಸ್ಟಾಫ್ ಕೊಡಬೇಕು. ಸ್ಟಾಫ್ ಅನ್ನು ಕೊಡದೆ ಹೋದ್ರೆ ನೀವು ಇಲ್ಲಿ ಯಾವ ರೀತಿ ಸ್ಟಾಫ್ ಕೊಡದೆ ಹೋದ್ರೆ ಕೆಲಸ ಮಾಡೋದು ಹೇಗೆ? ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದು, ಸ್ಟಾಫ್ ಕೊಡ್ಬೇಕು. ರೈತರಿಗೆ ಏನು ತೊಂದರೆ ಆಗದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲ ಹೌದು, ಈಗ ಸಮಸ್ಯೆ ಅಂದ್ರೆ ಮಧ್ಯಂತರಿಗೆ ಕಾದ್ರೆ ಸರ್ ನಿಮಗೆ ನಮಗೆ ಸಂಬಳ ಕೊಡೋ ಯಾರು? ಸರ್, ಕಾರ್ತಿಕ್ ಬರ್ತಿದ್ರು, ಲೋ BP ಹಾಕಿದ್ರು, ಬರ್ತಾರೆ. ಈಗ ಪ್ರಣೀತ ಇತ್ತು, ಅವ್ರಿಗೆ ಹೆಲ್ತ್ ಸರಿ ಇಲ್ಲ. ಈಗ ಅದು ಮದುವೆ ಮುಗಿತು, ಬ್ಲಾಡರ್ ಸ್ಟೋನ್ ಅಂತ ಏನೋ ಆಗಿದೆ ಅಂತ ಸರ್. ಅದು ಆಪರೇಷನ್ ಮಾಡ್ತಾ ಇದ್ರೆ ಕ್ಯೂರ್ ಹೋಗುತ್ತೆ ಅಂತ ಆಯುರ್ವೇದಿಕ್ ಆಗಿದೆ ಅಂತ. ಇನ್ನೇನು ಮಾಡೋಕ್ಕಾಗಲ್ಲ ಸರ್. ಈಗ ನಾಳೆಯಿಂದ ಇಲ್ಲಿ ಯಾರಾದರೂ ಕಂಪ್ಯೂಟರ್ 100% ಕೂತಿರ್ತೀವಿ ಸರ್. ಕೂತಿರ್ಬೇಕು. ವಾರದ ಸರ್. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.